ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 49ನೇ ಭೇಟಿ. ಇಂದು ನಾವು ಒಂದು ವಿಶೇಷವಾದ ಪದ ತಮಗೆ ಬೋರ್ಡಲ್ಲಿ ಕಾಣಿಸ್ತಾ ಇದೆ. ಆ ಪದ ನೋಡ್ತಾ ಇದ್ದೀರಿ. ವರ್ಡ್ ಅದು ಯಾಕೆ ಅದು ಬರೆದಿದ್ದೇನೆ ಅಂದರೆ, ಮೊನ್ನೆ ಲಾಸ್ಟ್ ವೀಕ್ ಒಂದು ವಾರದ ಹಿಂದೆ ಒಂದು ರಾಜ್ಯ ಮಟ್ಟದ ಸ್ಟೇಟ್ ಲೆವೆಲ್ ನ್ಯೂಸ್ ಪೇಪರಲ್ಲಿ, ಕನ್ನಡ ಪೇಪರ್ ಹೇಗಿತ್ತು, ನಗರ ಸೌಂದರ್ಯಕ್ಕೆ ಡೆಬ್ರೀಸಿಂದ ಕಂಟಕ ಅಂತ. ಬಹುಶಃ ನೋಡಿ, DBRIS ಇದು ಡೆಬ್ರೀಸ್ ಅಲ್ಲ, ಇದು ಡೆಬ್ರಿ. ನನ್ನ ಮಗಳು ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಪ್ರೊಫೆಸರ್, ಅವಳನ್ನ ಕೇಳಿದೆ ಮೊನ್ನೆ, ಏನಮ್ಮ ಈ ಹಳೆ ಕಟ್ಟಡ ಬಿಲ್ಡಿಂಗ್ ಎಲ್ಲ ಬಿದ್ದು ಹೋದಾಗ ಅಥವಾ ಡಿಮಾಲಿಷನ್ ಆದಾಗ ಅಲ್ಲೆಲ್ಲ ಬರ್ತದಲ್ಲ ಇಟ್ಟಿಗೆ ಗಾರೆ, ಅವಕ್ಕೆಲ್ಲ ಚೂರು ಏನಂತ ಕರಿತೀರಿ ಅಂತ. ಅವಳು ಹೇಳಿದ್ದು, ಅಪ್ಪ ಎಲ್ಲರೂ ಡೆಬ್ರೀಸ್ ಅಂತಾರೆ, ಅದು ಡೆಬ್ರಿ ಅಂತ. ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇದೆಲ್ಲ ಬರುತ್ತೆ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೋ ಜನ ಸಿವಿಲ್ ಎಂಜಿನಿಯರ್ಸು ಹೀಗೆ ಹೇಳ್ತಾರೆ. ಯಾಕೆ ಹೀಗೆ ಅಂದರೆ, ನಾವು ನೋಡಿ, ನಾವೆಲ್ಲ ನಾನು PUC ಓದುವಾಗ ದೇಜಗವ್ ಹೇಳೋರು, ನೋಡ್ರಪ್ಪ ಕನ್ನಡದಲ್ಲಿ ನಾವು ಬರೆದದ್ದನ್ನೇ ಓದ್ತೇವೆ ಅಂತ. ಇಂಗ್ಲೀಷ್ನಲ್ಲಿ ಬರೆದದ್ದನ್ನೆಲ್ಲ ಓದೋಕ್ಕಾಗಲ್ಲ, ನಮಗೆ ಕಾಣುವುದೇ ಒಂದು, ಅದು ಇರುವುದೇ ಒಂದು. ಇದು ಮೊನ್ನೆ ಪೇಪರ್ ನೋಡೋದ್ರಿಂದ ಹೋದ ವಾರ ಇದನ್ನು ಚರ್ಚೆ ಮಾಡೋಣ ಅಂತ ಹೇಳಿತ್ತು. ಇಂಗ್ಲೀಷ್ ಅಂದರೆ ಹಾಗೆ. ಇದು ನನಗೆ ಹೇಗೆ ಗೊತ್ತಾಯಿತು, ನಾನು ಡಿಕ್ಷನರಿ ನೋಡೋಕ್ಕಿಂತ ಮುಂಚೆ ಅಂದರೆ ಸುಮಾರು 28-30 ವರ್ಷದ ಹಿಂದೆ ನನಗೆ ನಮ್ಮ ಗುರುಗಳು ಅವರಿಲ್ಲ, LS ಶೇಷಗಿರಿ ರಾಯರು, ತುಂಬ ಸುಪ್ರಸಿದ್ಧ ಕನ್ನಡ ಬರಹಗಾರರು ಮತ್ತು ಇಂಗ್ಲೀಷ್. ಅವ್ರದ್ದೊಂದು ಪುಸ್ತಕ ಇದೆ, ದಯವಿಟ್ಟು ಎಲ್ಲರೂ ಓದಬೇಕು. ನಾನು ನನ್ನೆಲ್ಲ ವಿದ್ಯಾರ್ಥಿಗಳಿಗೆ 2 ಪುಸ್ತಕಗಳನ್ನು ಓದಿ ಅಂತ ಹೇಳ್ತೇನೆ. ಒಂದು ರೇಮಂಡ್ ಮರ್ಫಿ ಎಸೆನ್ಷಿಯಲ್ ಇಂಗ್ಲೀಷ್ ಗ್ರಾಮರ್, ನೀವು ಯೂಟ್ಯೂಬ್ ಹೋದ್ರೆ ಸಿಗುತ್ತೆ ಮತ್ತು ಗೂಗಲ್ ಹೋದ್ರೆ ಸಿಗುತ್ತೆ. ರೇಮಂಡ್ ಮರ್ಫಿ ಎಸೆನ್ಷಿಯಲ್ ಇಂಗ್ಲೀಷ್ ಗ್ರಾಮರ್ ಒಂದು, ಎಸೆನ್ಷಿಯಲ್ ಫಸ್ಟ್ ಓದಲೇಬೇಕು. ಎರಡನೇದು ಶೇಷಗಿರಿ ರಾಯರು ಬರೆದಿರೋ ಬುಕ್ಕು ಸುಲಭ ಇಂಗ್ಲೀಷ್, ಮತ್ತು ಅದಕ್ಕೆ ಇಂಗ್ಲೀಷಲ್ಲೂ ಟೈಟ್ಲ್ ಇದೆ, ಇಂಗ್ಲೀಷ್ ಮೇಡ್ ಈಸಿ ಅಂತ. ಆ ಪುಸ್ತಕ ಓದಿದರೆ ಎಲ್ಲರೂ ಓದಬೇಕು ಅದನ್ನು. ಅದು ಓದಿದ್ರೆ ನಾವೇನು ಇಂಗ್ಲೀಷ್ ನಮ್ಮ ಜ್ಞಾನ ಹೇಗಿದೆ ಅಂತ ಗೊತ್ತಾಗ್ತದೆ. ಅದರಿಂದ ಇದು ನನಗೆ ಗೊತ್ತಾಯಿತು. ಇದನ್ನು ದಯವಿಟ್ಟು, ಇದು ಡೆಬ್ರೀಸ್ ಅಲ್ಲ, ಇದು ಡೆಬ್ರಿ. ಇನ್ನು ಮುಂದಿನ ವಾರ ಇನ್ನೊಂದು ವಿಶೇಷವಾದ ಪದ ಇದೆ, ಅದನ್ನು 99.9% ಎಲ್ಲ ತಪ್ಪಾಗಿ ಏನೇನೋ ಬಳಸ್ತಾ ಇದ್ದಾರೆ, ಅದನ್ನು ಚರ್ಚೆ ಮಾಡೋಣ. ದಯವಿಟ್ಟು ಇದನ್ನು ತಿಳ್ಕೋಬೇಕು. ಡೆಬ್ರೀಸ್ ಅಲ್ಲ, ಡೆಬ್ರಿ. ಏನು ಡೆಬ್ರಿ ಅಂದರೆ, ನಮ್ಮ ಇಲ್ಲಿ ಮೈಸೂರು ಯೂನಿವರ್ಸಿಟಿ ಡಿಕ್ಷನರಿ ತುಂಬ ಚೆನ್ನಾಗಿ ಹೇಳ್ತಾರೆ. ಯಾವುದೋ ಒಂದು ಕಟ್ಟಡವನ್ನು ನೆಲಸಮ ಮಾಡಿದಾಗ ಅಥವಾ ನೆಲಸಮ ಆದಾಗ ಅದರಲ್ಲಿ ಬರ್ತಕ್ಕಂಥದ್ದು, ಅಥವಾ ಭೂಕಂಪದಿಂದ ಆಗಿರ್ಬೋದು ಅಥವಾ ಬಿದ್ದೋದಿಂದ ಆಗಿರ್ಬೋದು, ಒಂದು ಕಟ್ಟಡ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಸ್ತು, ಕನ್ನಡದಲ್ಲಿ ಅದಕ್ಕೆ ಸರಿ ನಿಖರವಾದ ಪದ ಇಲ್ಲ. ನಾವು ಇಟ್ಟಿಗೆ ಚೂರು ಮತ್ತು ಗಾರೆ ಇಟ್ಟಿಗೆ ಎಲ್ಲ ಚೂರು ಬರ್ತಲ್ಲ, ಆ ವೇಸ್ಟ್ ಬರ್ತಲ್ಲ ಅಂದುಬಿಡ್ತೇವೆ. ಅದು ಇಂಗ್ಲೀಷಲ್ಲಿ ಅದಕ್ಕಾಗಿ ಒಂದು ಪದ ಇದೆ, ಅದು ಡೆಬ್ರಿ. ಒಂದು ಕಟ್ಟಡ ನೆಲಸಮ ಆದಾಗ, ಅಥವಾ ನಾವೇ ಮಾಡ್ಬೋದು ಅಥವಾ ತಾನೇ ಆಗ್ಬೋದು, ಅದರಲ್ಲಿ ಬರುವ ಎಲ್ಲ ಇದು ವೇಸ್ಟ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಅದಕ್ಕೆ ಡೆಬ್ರಿ ಅಂತ ಹೇಳಬೇಕು. ದಯವಿಟ್ಟು ಎಲ್ಲರೂ, ಅದರಲ್ಲೂ ನಮ್ಮ ಇಂಗ್ಲೀಷ್ ಟೀಚರ್ಸು ಈ ಥರ ಪದಗಳನ್ನು ಹೆಚ್ಚು ನೋಡಬೇಕು. ಅಲ್ಲಿ ನಾವು ಡಿಕ್ಷನರಿಲಿ ಇರೋ ಹಾಗೆ ಓದಬೇಕು. ನಾವು ಅದು ಬರೆದಿರೋದನ್ನು ನೋಡ್ಕೊಂಡು ಓದಿದರೆ ತಪ್ಪಾಗುತ್ತೆ. ಡೆಬ್ರಿ ಅಂದರೆ ಹಾಗೆ, ಅದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಆ 2 ಪುಸ್ತಕಗಳನ್ನು ಓದಿದರೆ ನಿಮ್ಮ ಇಂಗ್ಲೀಷ್ ಜ್ಞಾನ ಹೆಚ್ಚಾಗುತ್ತೆ ಮತ್ತು ತಪ್ಪುಗಳಿದ್ದರೆ ತಿದ್ದುಪಡಿ ಆಗ್ತವೆ. ನೋಡಿ, ನಮ್ಮ ಲಂಡನ್ ಮಾರ್ಟಿನಲ್ಲಿ ನಾವು ಗ್ರಾಮರ್ ಕಲಿತೇವೆ, ರೇಮಂಡ್ ಮರ್ಫಿನಲ್ಲಿ ಇಂಗ್ಲೀಷ್ ಮಾತಾಡೋದು ಕಲಿಬೋದು. ಲಂಡನ್ ಮಾರ್ಟಿನಲ್ಲಿ ಇಂಗ್ಲೀಷ್ ಜ್ಞಾನ ಹೆಚ್ಚುತ್ತೆ, ಬರವಣಿಗೆಗೆ ಅನುಕೂಲ ಆಗುತ್ತೆ, ಬಟ್ ಕಮ್ಯುನಿಕೇಷನ್ಗೆ ಸ್ವಲ್ಪ ಅಷ್ಟು ನನಗೆ ಅನುಕೂಲ ಕಾಣಿಸ್ತಿಲ್ಲ. ಬಟ್ ಯಾರೋ ಸ್ನೇಹಿತರಿಂದ ನನಗೆ ರೇಮಂಡ್ ಮರ್ಫಿ ಬುಕ್ ಗೊತ್ತಾಯಿತು, ಅದು 20 ವರ್ಷದ ಮೇಲಾಯಿತು. ಬಹಳ ಚೆನ್ನಾಗಿದೆ ಆ ಪುಸ್ತಕ, ನಾವು ಓದಬೇಕು. ನಾವು ಅದು ಸುಲಭವಾಗಿದೆ, ಅದನ್ನು ಓದ್ತೀರಿ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಇದು ಡೆಬ್ರಿ, DEBRIS, ಎಸ್ ಸೈಲೆಂಟ್ ಲೆಟರ್. ಡೆಬ್ರಿ ಅಂದರೆ ಹಳೆ ಕಟ್ಟಡ ಅಥವಾ ಇನ್ಯಾವುದೋ. ಅಲ್ಲಿ ಇನ್ನೊಂದು ಕಡೆ ಡಿಕ್ಷನರಿ ಹೇಳ್ತಾರೆ, ಆ್ಯಕ್ಸಿಡೆಂಟ್ ಈ ಥರದ್ದು ಏನಾದ್ರು ಆದಾಗ ಬರತಕ್ಕಂತಹ ವೇಸ್ಟೇಜ್ ಮೆಟೀರಿಯಲ್ ಎಲ್ಲ ಅದಕ್ಕೆ ಡೆಬ್ರಿ ಅಂತ ಹೇಳ್ತೇವೆ. ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಇಟ್ಟಿಗೆ, ಪಟ್ಟಿಗೆ, ಚೂರು, ಪಾರು ಅಂದ್ಬಿಡ್ತೇವೆ. ಬಟ್ ಇಂಗ್ಲೀಷ್ನಲ್ಲಿ ಡೆಬ್ರಿ ಸಾಮಾನ್ಯವಾಗಿ ಸಿವಿಲ್ ಎಂಜಿನಿಯರ್ಸ್ ಇದನ್ನು ಬಳಸ್ತಾರೆ, ಅದಕ್ಕೆ ಸಂಬಂಧಪಟ್ಟವರು ಬಳಸ್ತಾರೆ. ದಿಸ್ ಈಸ್ ನಾಟ್ ಡೆಬ್ರೀಸ್, ದಿಸ್ ಈಸ್ ಡೆಬ್ರಿ. ಅದನ್ನು ದಯವಿಟ್ಟು ಮನದಟ್ಟಾಗಿದೆ ಅಂದ್ಕೊಳ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.